ವಿಶ್ವಕಪ್ನಲ್ಲಿ ನೆದರ್ಲ್ಯಾಂಡ್ ಹಾಗೆ ಅಮೆರಿಕ ವಿರುದ್ಧ ಗೆದ್ದಿರುವಂತ ಪಾಕಿಸ್ತಾನ ಈಗ ಫುಲ್ ಮೆರಿತಾ ಇದೆ. ಪ್ಲೇಯರ್ಗಳಂತೂ ಟ್ರೋಫಿನೇ ಗೆದ್ಕೊಂಡ್ಬಿಟ್ಟಿದೀವಿ ಅನ್ನೋ ತರ ಸ್ಟೇಟ್ಮೆಂಟ್ಗಳನ್ನ ಪಾಸ್ ಮಾಡ್ತಿದ್ದಾರೆ. ಆದ್ರೆ ಅದೇ ಪಾಕಿಸ್ತಾನದ ಸ್ಪಿನ್ನರ್ ಉಸ್ಮಾನ್ ತಾರಿಕ್ ಬೌಲಿಂಗ್ ಮಾತ್ರ ಸಿಕ್ಕಾಪಟ್ಟೆ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಿದೆ. ಕೆಲವರು ಈ ಸ್ಟೈಲ್ ಲೀಗಲ್ ಅಂದ್ರೆ ಇನ್ನು ಕೆಲವರು ಇದು ಇಲ್ಲೀಗಲ್ ಅಂತಿದ್ದಾರೆ. ಆದ್ರೆ ಈಗ ಅದೇ ಉಸ್ಮಾನ್ ಭಾರತ ನನ್ನ ಬೌಲಿಂಗ್ ಬಗ್ಗೆ ಹೆದರಿಕೊಳ್ತಾ ಇದೆ ಅಥವಾ ಪ್ರೆಷರ್ ನಲ್ಲಿದ್ದಾರೆ ಅಂತ ಬಿಲ್ಡಪ್ ಕೊಟ್ಟಿದ್ದಾನೆ. ಅಷ್ಟಕ್ಕೂ ಉಸ್ಮಾನ್ ತಾರಿಕ್ ಬೌಲಿಂಗ್ ಸರಿ ಇಲ್ವಾ? ಮಾಜಿ ಪ್ಲೇಯರ್ಗಳು ಏನ್ ಹೇಳ್ತಾರೆ? ಭಾರತಕ್ಕೆ ನಿಜಕ್ಕೂ ಉಸ್ಮಾನ್ ಡೇಂಜರಸ್ ಆಗ್ತಾನ? ಈ ಬಗೆಗಿನ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಭಾರತ ಮತ್ತು ಪಾಕಿಸ್ತಾನ ನಡುವೆ ಫೆಬ್ರವರಿ 15ಕ್ಕೆ ಮ್ಯಾಚ್ ಫಿಕ್ಸ್ ಆಗಿದೆ. ಪಂದ್ಯ ನಡೆಯೋದು ಕೂಡ ಕನ್ಫರ್ಮ್ ಆಗಿದೆ. ಮೊದಲ 2 ಪಂದ್ಯಗಳನ್ನ ಗೆದ್ದಿರುವಂತ ಪಾಕಿಸ್ತಾನ ಈ ಪಂದ್ಯವನ್ನು ಕೂಡ ನಾವೇ ಗೆಲ್ಲೋದು ಎನ್ನುವಂತ ಮೈಂಡ್ ಸೆಟ್ ನಲ್ಲಿದೆ. ಆದ್ರೆ ಪಾಕಿಸ್ತಾನ ಎಲ್ಲಿರುತ್ತೋ ಅಲ್ಲಿ ಕಾಂಟ್ರವರ್ಸಿನೂ ಇರಬೇಕು ಅನ್ನೋ ತರ ಈ ವಿಶ್ವಕಪ್ ನಲ್ಲೂ ಕೂಡ ಪಾಕಿಸ್ತಾನದ ಬೌಲರ್ ಉಸ್ಮಾನ್ ತಾರಿಕ್ ಬೌಲಿಂಗ್ ಸ್ಟೈಲ್ ಬಗ್ಗೆ ವಿವಾದ ಜಾಸ್ತಿ ಆಗ್ತಿದೆ. ಆತನ ಬೌಲಿಂಗ್ ಆಕ್ಷನ್ ಸರಿ ಇಲ್ಲ, ಇದೊಂಥರ ಮೋಸದ ಆಟ ಅಂತ ಕೆಲವರು ತಗಾದೆ ತೆಗೆದಿದ್ದಾರೆ. ಅದಕ್ಕೆ ಒಂದಷ್ಟು ಕಾರಣಗಳು ಕೂಡ ಇದೆ. ರನ್ ಅಪ್ ಓಕೆ, ಬಾಲ್ ರಿಲೀಸ್ ವೇಳೆ ಡಿಲೇ ಯಾಕೆ? ಬೌಲಿಂಗ್ ಅಂತ ಬಂದಾಗ ಒಬ್ಬರೊಬ್ಬರದ್ದು ಕೂಡ ಒಂದೊಂದು ಸ್ಟೈಲ್ ಇರುತ್ತೆ, ಅದು ಅವರವರ ಕಂಫರ್ಟ್. ಆದ್ರೆ ಪಾಕಿಸ್ತಾನದ ಸ್ಪಿನ್ನರ್ ಉಸ್ಮಾನ್ ತಾರಿಕ್ ಬೌಲಿಂಗ್ ಮಾತ್ರ ಕಾಂಟ್ರವರ್ಸಿ ಆಗ್ತಿದೆ ಅಂದ್ರೆ ಅಲ್ಲೇನೋ ಡಿಫ್ರೆನ್ಸಸ್ ಇರಲೇಬೇಕು. ಖಂಡಿತವಾಗ್ಲೂ ಇದೆ. ನೀವೆಲ್ಲ ಅಬ್ಸರ್ವ್ ಮಾಡ್ದಂಗೆ ಉಸ್ಮಾನ್ ಬೌಲಿಂಗ್ ಸ್ಟೈಲ್ ಥ್ರೋ ಮಾಡದಂತೆ ಕಾಣಿಸುತ್ತೆ. ಸ್ಪಿನ್ನರ್ ಆಗಿರೋದ್ರಿಂದ ಸ್ಲೋ ಆಗಿ ರನ್ ಅಪ್ ಏನೋ ತಗೊಳ್ತಾರೆ, ಅದ್ರಲ್ಲೇನು ಪ್ರಶ್ನೆ ಇಲ್ಲ ಅಥವಾ ಯಾರ್ದು ತಕರಾರಿಲ್ಲ. ಆದ್ರೆ ಬಾಲ್ ರಿಲೀಸ್ ಮಾಡೋದಿದೆಯಲ್ಲ, ಅಲ್ಲೇ ಸ್ವಲ್ಪ ಗೊಂದಲ ಆಗ್ತಾ ಇರೋದು. ರನ್ ಅಪ್ ತಗೊಂಡ್ಮೇಲೆ ಬಾಲ್ ರಿಲೀಸ್ ಮಾಡುವಾಗ 2 ಸೆಕೆಂಡ್ ಟೈಮ್ ಅನ್ನ ಅಲ್ಲಿ ತಗೊಳ್ತಾ ಇದ್ದಾರೆ, ಅಂದ್ರೆ ಅಲ್ಲಿ ಪಾಸ್ ಮಾಡ್ತಿದ್ದಾರೆ. 2 ಸೆಕೆಂಡ್ ನಿಂತು ಬ್ಯಾಟರ್ನ ಮೂವ್ಮೆಂಟ್ ಅನ್ನು ಅಬ್ಸರ್ವ್ ಮಾಡಿ ಆಮೇಲೆ ಬಾಲ್ ರಿಲೀಸ್ ಮಾಡ್ತಿದ್ದಾರೆ. ಸೊ ಇದೇ ಸ್ಟೈಲ್ ಈಗ ಕೆಲವರ ಸಿಟ್ಟಿಗೆ ಕಾರಣ ಆಗಿದೆ. ಆಕ್ಚುಲಿ ಬೌಲಿಂಗ್ ನಲ್ಲಿ ಒಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ಇರುತ್ತೆ. ಆದ್ರೆ ಉಸ್ಮಾನ್ ಬೌಲಿಂಗ್ ನಲ್ಲಿ ಯಾವ ನಿಯಮಗಳನ್ನ ಪಾಲನೆ ಮಾಡ್ತಿದ್ದಾರೆ ಅಥವಾ ಬ್ರೇಕ್ ಮಾಡ್ತಿದ್ದಾರೆ ಎನ್ನುವಂತ ಆರೋಪಗಳು ಕೇಳಿ ಬರ್ತಾ ಇವೆ. ಇದು ಲೀಗಲ್ ಇಲ್ಲ, ಇಲ್ಲೀಗಲ್ ಅಂತಿದ್ದಾರೆ ಕೆಲವರು. USA ವಿರುದ್ಧದ ಪಂದ್ಯದ ಬಳಿಕ ಉಸ್ಮಾನ್ ಬೌಲಿಂಗ್ ಸ್ಟೈಲ್ ಜಾಸ್ತಿ ವೈರಲ್ ಆಗ್ತಾ ಇದೆ. ಆಕ್ಚುಲಿ ಆ ಮ್ಯಾಚ್ ಅಲ್ಲಿ ಉಸ್ಮಾನ್ ಅವತ್ತು 3 ವಿಕೆಟ್ಗಳನ್ನ ತಗೊಂಡು ಪಾಕಿಸ್ತಾನದ ಗೆಲುವಿನ ರೂವಾರಿ ಕೂಡ ಆಗಿದ್ರು. ಈ ಪಂದ್ಯದ ಬಳಿಕ ಒಂದಷ್ಟು ಅಭಿಮಾನಿಗಳು ಕೂಡ ಉಸ್ಮಾನ್ ಬೌಲಿಂಗ್ ಸ್ಟೈಲ್ ನ ಮಿಮಿಕ್ ಮಾಡಿದ್ದಾರೆ. ಇನ್ನು ವಿಶ್ವಕಪ್ ಆರಂಭಕ್ಕೂ ಮುನ್ನ ಆಸ್ಟ್ರೇಲಿಯಾ ವಿರುದ್ಧದ ಅಭ್ಯಾಸ ಪಂದ್ಯದಲ್ಲೂ ಕೂಡ ಉಸ್ಮಾನ್ ಬೌಲಿಂಗ್ ಬಗ್ಗೆ ಜಾಸ್ತಿ ಚರ್ಚೆಯಾಗಿತ್ತು. ಇವರ ಬೌಲಿಂಗ್ ನಲ್ಲೇ ಕ್ಯಾಮರೂನ್ ಗ್ರೀನ್ ಔಟ್ ಆಗಿದ್ರು. ಪೆವಿಲಿಯನ್ಗೆ ಹೋಗುವಾಗ ಗ್ರೀನ್ ಕೂಡ ಉಸ್ಮಾನ್ ಬೌಲಿಂಗ್ ಆಕ್ಷನ್ ನ ರಿಪೀಟ್ ಮಾಡ್ತಾ ಸಿಟ್ಟಿನಿಂದಲೇ ಹೊರಗೋಗಿದ್ರು, ಅಂದ್ರೆ ಅವರು ಕೂಡ ಅದನ್ನ ಟೀಸ್ ಮಾಡೋ ತರ ಮಾಡಿದ್ರು. ಈಗ ಉಸ್ಮಾನ್ ಬೌಲಿಂಗ್ ಸ್ಟೈಲ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಒಂದಷ್ಟು ಮಾಜಿ ಕ್ರಿಕೆಟಿಗರು ಕೂಡ ಇದನ್ನ ವಿರೋಧ ಮಾಡಿದ್ದಾರೆ. ಭಾರತ ಮಾಜಿ ಕ್ರಿಕೆಟಿಗ ಶ್ರೀವತ್ಸ ಗೋಸ್ವಾಮಿ ಅವರು ಉಸ್ಮಾನ್ ಬೌಲಿಂಗ್ ವಿಚಾರವಾಗಿ ಅನೇಕ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಫುಟ್ಬಾಲ್ ನಲ್ಲಿ ಕೂಡ ಪೆನಾಲ್ಟಿ ರನ್ ಅಪ್ ವೇಳೆ ನಿಂತು ಹೊಡಿಬಾರದು ಎನ್ನುವಂತ ರೂಲ್ಸ್ ಇದೆ, ಆದ್ರೆ ಕ್ರಿಕೆಟ್ ನಲ್ಲಿ ಯಾಕಿಲ್ಲ? ಇದನ್ನ ಮುಂದುವರಿಸೋಕೆ ಬಿಡೋದು ಸರಿಯಲ್ಲ ಅಂತ ಟ್ವೀಟ್ ಅಲ್ಲಿ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಇನ್ನು ಏಂಜೆಲೋ ಮ್ಯಾಥ್ಯೂಸ್ ಕೂಡ ಉಸ್ಮಾನ್ ಬೌಲಿಂಗ್ ಬಗ್ಗೆ ಟೀಸ್ ಮಾಡಿದ್ದಾರೆ. ಉಸ್ಮಾನ್ ಬೌಲಿಂಗ್ ನಲ್ಲಿ ಬಾಲ್ ರಿಲೀಸ್ ಮಾಡೋ ಮುನ್ನ 2 ಸೆಕೆಂಡ್ಗಳ ಗ್ಯಾಪ್ ತಗೊಳ್ತಿದ್ದಾರೆ, ಅಂದ್ರೆ ಟೈಮ್ ತಗೊಂಡು ಪಾಸ್ ಮಾಡ್ತಿದ್ದಾರೆ. ಇದು ನಿಜಕ್ಕೂ ಕೂಡ ಅನ್ಯಾಯ, ಬ್ಯಾಟರ್ಗಳಿಗೆ ಮಾಡುವಂತ ಮೋಸ. ಬೌಲಿಂಗ್ ವೇಗವನ್ನು ಕೂಡ ಬ್ರೇಕ್ ಮಾಡುತ್ತೆ, ಹೀಗಾಗಿ ಇದನ್ನ ಕಾನೂನು ಬಾಹಿರ ಅಂತ ಪರಿಗಣನೆ ಮಾಡಬೇಕು ಎಂದಿದ್ದಾರೆ. ಇನ್ನು ಆಕಾಶ್ ಚೋಪ್ರಾ ಕೂಡ ಉಸ್ಮಾನ್ ಬೌಲಿಂಗ್ ಬಗ್ಗೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಇದೆಲ್ಲದರ ನಡುವೆ ಉಸ್ಮಾನ್ ಬೌಲಿಂಗ್ ಬಗ್ಗೆ ಭಾರತದ ಮಾಜಿ ಆಟಗಾರ ಆರ್ ಅಶ್ವಿನ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಅವರ ಬೌಲಿಂಗ್ ಕಾನೂನುಬದ್ಧವಾಗಿದ್ಯಾ ಅಥವಾ ಇಲ್ವಾ, ಚೆಕಿಂಗ್ ಮಾಡ್ತಿದ್ದಾರಾ ಅಥವಾ ಬೌಲಿಂಗ್ ಟೈಮಲ್ಲಿ 15 ಡಿಗ್ರಿ ಮಾರ್ಕ್ ಒಳಗೆ ಕೈ ಇರುತ್ತಾ ಅಥವಾ ಇಲ್ವಾ ಅನ್ನೋದನ್ನ ಅಂಪೈರ್ಗಳು ನಿರ್ಧಾರ ಮಾಡೋದು ಕಷ್ಟ ಆಗುತ್ತೆ. ಐಸಿಸಿಯ ಬೌಲಿಂಗ್ ಆಕ್ಷನ್ ಪರೀಕ್ಷಾ ಕೇಂದ್ರದಲ್ಲಿ ಮಾತ್ರ ಪರೀಕ್ಷೆಯನ್ನ ಮಾಡಬಹುದು. ಕ್ರೀಸ್ ನಲ್ಲಿ ನಿಂತು ಬೌಲಿಂಗ್ ಮಾಡೋದು ಸಂಪೂರ್ಣ ಕಾನೂನುಬದ್ಧ ಅಂತ ಒಂದು ರೀತಿಯಾಗಿ ಸಪೋರ್ಟಿವ್ ಆಗಿ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಬರ್ಕೊಂಡಿದ್ದಾರೆ.
ಸೊ ಯಾವಾಗ ತಮ್ಮ ಬೌಲಿಂಗ್ ಸ್ಟೈಲ್ ಇಷ್ಟೆಲ್ಲ ವಿವಾದ ಆಗ್ತಿದೆ ಅಥವಾ ಮಾಜಿ ಕ್ರಿಕೆಟಿಗರು ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ ಅಂದ್ರೂ ಅಲ್ಲಿಗೆ ಉಸ್ಮಾನ್ ತಾರಿಕ್ ಈ ಬಗ್ಗೆ ಅಂದ್ರೆ ತಮ್ಮ ಬೌಲಿಂಗ್ ಬಗ್ಗೆ ಒಂದಷ್ಟು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಹಾಗೆ ಮೋಸದಾಟ ಅನ್ನೋದನ್ನು ಕೂಡ ತಳ್ಳಿ ಹಾಕಿದ್ದಾರೆ. ಯಾಕೆ ಈ ತರ ಬೌಲಿಂಗ್ ಮಾಡ್ತೀನಿ ಅನ್ನೋದನ್ನ ಹೇಳ್ಕೊಂಡಿದ್ದಾರೆ. ಅವ್ರಿಗೆ ಹೇಳಿರುವಂತ ಅಥವಾ ಅವ್ರು ಕೊಟ್ಟಿರುವಂತ ಕಾರಣ ಅಂದ್ರೆ ಅವರ ತೋಳಿನಲ್ಲಿ 2 ಮೊಣಕೈಗಳಿವೆ. ಹೀಗಾಗಿ ತೋಳು ಜಾಸ್ತಿನೇ ಬೆಂಡ್ ಆಗುತ್ತೆ. ಅಂದ್ರೆ ಆ ಬೆಂಡ್ ಆಗ್ತಿದೆ ಅಂತಂದ್ರೆ ಅದನ್ನ ನಾನು ಬಗ್ಗಿಸ್ತಾ ಇರೋದಲ್ಲ, ನನ್ನ ಬಾಗಿದಂತ ತೋಳ್ಗಳೇ ಸಮಸ್ಯೆ ಆಗ್ತಿದೆ ಅಂತ ಸಮಜಾಯಿಷಿಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಅವರಿಗೆ ಮೊಣಕೈನಲ್ಲಿ 2 ಬೋನ್ ಇರೋದ್ರಿಂದ ತೋಳನ್ನ ನೇರಗೊಳಿಸೋಕೆ ಆಗ್ತಾ ಇಲ್ಲ, ಇದಕ್ಕಾಗಿಯೇ ಆ ರೀತಿಯ ಬೌಲಿಂಗ್ ಬರ್ತಾ ಇದೆ ಅನ್ನೋದು ಅವರ ವಾದ. ಇದನ್ನ ಸ್ವತಃ ಅವರೇ ಹೇಳ್ಕೊಂಡಿದ್ದಾರೆ ನೋಡಿ. The visibility of the 2 corners is here. You can see like I'm having 2 corners in my hand, which makes it hard for me to straighten my hand. It will be like it will remain bent, which makes confusion for the spectators. Like I've given 2 passes in Pakistan from the labs, and my issue was clear. So the thing is, I would love to give the message from this platform that. ಇನ್ನು ಭಾರತದಲ್ಲಿ ಉಸ್ಮಾನ್ ಬೌಲಿಂಗ್ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಭಾರತೀಯ ಕ್ರಿಕೆಟಿಗರಾಗಿರುವಂತಹ ಆಕಾಶ್ ಚೋಪ್ರಾ ಇರ್ಬೋದು ಅಥವಾ ಶ್ರೀವಾಸ್ತವ್ ಗೋಸ್ವಾಮಿ ಇರ್ಬೋದು, ಅವರೆಲ್ಲ ಪ್ರಶ್ನೆಗಳನ್ನ ಮಾಡ್ತಿದ್ದಾರೆ. ಸೊ ಭಾರತೀಯರು ಪ್ರಶ್ನೆಗಳನ್ನ ಕೇಳ್ತಾ ಇರೋದಕ್ಕೆ ಉರಿದು ಬಿದ್ದಿರುವಂತ ಉಸ್ಮಾನ್ ಭಾರತದ ಪಂದ್ಯಕ್ಕೆ ಚಾಲೆಂಜ್ ಹಾಕಿದ್ದಾರೆ. ಭಾರತೀಯ ಬ್ಯಾಟರ್ಗಳು ಒತ್ತಡದಲ್ಲಿದ್ದಾರೆ, ಅದಕ್ಕಾಗಿ ಅವರು ನನ್ನ ಬೌಲಿಂಗ್ ಬಗ್ಗೆ ಮಾತನಾಡ್ತಿದ್ದಾರೆ. ಫೆಬ್ರವರಿ 15ಕ್ಕೆ ಭಾರತ ವಿರುದ್ಧದ ಪಂದ್ಯದಲ್ಲೂ ಕೂಡ ಇಂಥದ್ದೇ ಪರ್ಫಾರ್ಮೆನ್ಸ್ ಬರುತ್ತೆ ಎಂದಿದ್ದಾರೆ. ಹಾಗೆ ಈ ಹಿಂದೆ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಹಾಗೆ ICC ನನ್ನ ಬೌಲಿಂಗ್ ಟೆಸ್ಟ್ ಅನ್ನ ನಡೆಸಿ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ. ಹೀಗಾಗಿ ಈ ಆರೋಪಗಳಿಗೆ ಯಾವುದೇ ಅರ್ಥ ಇಲ್ಲ. ನನ್ನ ಬೌಲಿಂಗ್ ಕ್ಲಿಯರ್ ಇದೆ ಅಂತ ತಮಗ್ ತಾವೇ ಆಲ್ರೆಡಿ ಇನ್ನೊಂದ್ಸಲ ಕ್ಲೀನ್ ಚಿಟ್ ಅನ್ನ ಕೊಟ್ಕೊಂಡಿದ್ದಾರೆ. ಇನ್ನು 2025ರ ನವೆಂಬರ್ನಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ T20 ಪಂದ್ಯದ ಮೂಲಕ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಪದಾರ್ಪಣೆ ಮಾಡಿರುವಂತಹ ಉಸ್ಮಾನ್ ಈವರೆಗೆ ಕೇವಲ 4 ಅಂತಾರಾಷ್ಟ್ರೀಯ ಪಂದ್ಯಗಳನ್ನಾಡಿದ್ದಾರೆ, 11 ವಿಕೆಟ್ಗಳನ್ನ ತಗೊಂಡಿದ್ದಾರೆ. ಈಗ ಭಾರತ ವಿರುದ್ಧ ಮೊದಲ ಬಾರಿಗೆ ಬೌಲ್ ಮಾಡೋಕೆ ಬರ್ತಿದ್ದಾರೆ. ಉಸ್ಮಾನ್ ಬೌಲಿಂಗ್ ಆಲ್ರೆಡಿ ಚರ್ಚೆ ಆಗ್ತಿರೋದ್ರಿಂದ ಭಾರತ ಕೂಡ ಆತನ ಬಗ್ಗೆ ಕಂಪ್ಲೀಟ್ ಆಗಿ ಸ್ಟಡಿ ಮಾಡಿಯೇ ಫೀಲ್ಡ್ಗಿಳಿತಾರೆ. ಆತ ಹೇಗೆ ಮೂಮೆಂಟ್ ಅನ್ನ ಕೊಟ್ರೆ ಎಲ್ಲಿಗೆ ಬಾಲನ್ನ ಹಾಕ್ತಾರೆ, ಹೇಗೆ ಹೊಡಿಬೇಕು ಅಂತೆಲ್ಲ ಡಾಟಾ ಅನಾಲಿಸಿಸ್ ಕೂಡ ಆಗಿರುತ್ತೆ. ಅಷ್ಟಕ್ಕೂ ಇಲ್ಲಿ ಉಸ್ಮಾನ್ ನೆದರ್ಲ್ಯಾಂಡ್ ಹಾಗೆ ಅಮೆರಿಕದಂತ ಬ್ಯಾಟರ್ಗಳಿಗೆ ಬೌಲ್ ಮಾಡಿ ತಮ್ಮ ಬಗ್ಗೆ ತಾವು ಬಡಾಯಿಯನ್ನ ಕೊಚ್ಕೊಳ್ತಿದ್ದಾರೆ. ಬಟ್ ಭಾರತದ ವಿರುದ್ಧ ಬೌಲಿಂಗ್ ಮಾಡುವಾಗ 4 ಸಿಕ್ಸರ್ ಬಂದ್ರೆ ಆಗ ಉಸ್ಮಾನ್ ಬೌಲಿಂಗ್ ಪವರ್ ಏನು ಅನ್ನೋದು ಎಲ್ರಿಗೂ ಗೊತ್ತಾಗುತ್ತೆ. ಸೊ ಉತ್ತರನ ಪೌರುಷ ಒಲೆ ಮುಂದೆ ಅನ್ನೋ ಹಾಗೆ ಈಗ ಹಾರಾಡ್ತಾ ಇರುವಂತ ಉಸ್ಮಾನ್ಗೆ ಭಾರತದ ವಿರುದ್ಧ ರಿಯಲ್ ಗೇಮ್ನ ಪರಿಚಯ ಆಗುತ್ತೆ. ಸೊ ಅಲ್ಲಿವರೆಗೂ ವೇಟ್ ಮಾಡ್ಬೇಕಷ್ಟೇ. ನಿಮಗೂ ಕೂಡ ಉಸ್ಮಾನ್ ಅವರ ಬೌಲಿಂಗ್ ಆಕ್ಷನ್ ಸರಿ ಇಲ್ಲ ಅನ್ಸಿದ್ರೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ನಮ್ಮ ಸುದ್ದಿಯಾನ ಚಾನಲ್ನಲ್ಲಿ ಜಾಹೀರಾತು ಹಾಗೆ ಪ್ರಾಡಕ್ಟ್ ಪ್ರಮೋಷನ್ಗೆ ಡಿಸ್ಪ್ಲೇನಲ್ಲಿ ಕಾಣಿಸ್ತಾ ಇರುವಂತ ನಂಬರ್ಗೆ ವಾಟ್ಸಪ್ ಮಾಡಿ. ನಮಸ್ಕಾರ.